ಆಕ್ಸಿಡೆಂಟ್ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಪಾದಚಾರಿ ಸುರಂಗ ಮಾರ್ಗವನ್ನ ಮಾಡಿದೆ. ಆದರೆ ಅವುಗಳ ಸದ್ಯದ ಪರಿಸ್ಥಿತಿ ಹೇಳತೀರದಾಗಿದೆ. ರಿಪಬ್ಲಿಕನ್ ನಡೆದ ರಿಯಾಲಿಟಿ ಚೆಕ್ನಲ್ಲಿ ಬಿಎಂಆರ್ಸಿಯ ನಿರ್ಲಕ್ಷ್ಯ ಬಟಾ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್. ಬಿಎಂಆರ್ಸಿಎಲ್ ನಿರ್ಲಕ್ಷ್ಯ ಬಟಾ ಬಯಲು. ರಿಯಾಲಿಟಿ ಚೆಕ್ 1 ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ. ಮೆಟ್ರೋ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಪಾದಚಾರಿ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಿದೆ. ಆದರೆ ಈಗ ಸದ್ಯ ಅದು ಜನರ ಉಪಯೋಗಕ್ಕೆ ಬರ್ತಾ ಇದೆಯಾ, ಇದು ಜನರಿಗೆ ಪ್ರಯೋಜನ ಆಗ್ತಾ ಇದೆಯಾ ಎನ್ನುವಂಥ ಒಂದು ರಿಯಾಲಿಟಿ ಚೆಕ್ ಅನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾನೀಗ ಸುರಂಗ ಮಾರ್ಗವನ್ನೇ ನೇರವಾಗಿ ನಿಮಗೆ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವೇ ಗಮನಿಸ್ತಾ ಇರ್ಬೋದು. ಇದು ಯಾವಾಗ ಉದ್ಘಾಟನೆ ಆಯಿತು ಅವತ್ತಿನಿಂದ ಕೂಡ ಇದರ ಶಟರನ್ನು ಓಪನ್ ಮಾಡಿಲ್ಲ, ಇದರ ಶಟರನ್ನು ಎಳೆದು ಲಾಕ್ ಮಾಡಿಬಿಟ್ಟಿದ್ದಾರೆ. ಜನರಿಗೆ ಉಪಯೋಗವಾಗಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ಒಂದು ಪಾದಚಾರಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿದ್ರು ಬಿಎಂಆರ್ಸಿಎಲ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಆದರೆ ಈಗ ಸದ್ಯ ಇದು ಯಾವುದೇ ಜನರಿಗೆ ಕೂಡ ಉಪಯೋಗವಾಗ್ತಾ ಇಲ್ಲ. ರಿಯಾಲಿಟಿ ಚೆಕ್ 2 ಸೆಂಟ್ರಲ್ ಕಾಲೇಜ್ ಮೆಟ್ರೋ ನಿಲ್ದಾಣ. ಇಲ್ಲಿಯ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣ ಏನಿದೆ, ಇದು ಈ ಸುತ್ತಮುತ್ತ ಸೆಂಟ್ರಲ್ ಕಾಲೇಜ್ನ ವಿದ್ಯಾರ್ಥಿಗಳಿರ್ಬೋದು, ಈ ಕಡೆ ಆರ್ಟ್ಸ್ ಕಾಲೇಜ್ ಇದೆ, ಅದಲ್ಲದೆ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಆಫ್ ಇಂಜಿನಿಯರಿಂಗ್ ಕಾಲೇಜು ಅದು ಕೂಡ ಇಲ್ಲೇ ಬರುತ್ತೆ. ಹಾಗೆ ಸಿಟಿ ಸಿವಿಲ್ ಕೋರ್ಟ್ ಇದೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಜನ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ, ವಿದ್ಯಾರ್ಥಿಗಳು ಕೂಡ ಓಡಾಡ್ತಾರೆ. ಇಂಥವರಿಗೆ ಇಲ್ಲಿ ಒಂದು ಪಾದಚಾರಿ ಮಾರ್ಗ ಇರಲೇಬೇಕಾಗಿತ್ತು. ರಿಯಾಲಿಟಿ ಚೆಕ್ 3 ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ. ನಾನೀಗ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಈ ಸರ್ಕಲ್ ಏನಿದೆ ಇದು ಕಬ್ಬನ್ ಪಾರ್ಕ್ಗೆ ಹೋಗುವಂಥ ಒಂದು ಸರ್ಕಲ್. ಇದು ಲಾಕ್ ಮಾಡಲಾಗಿದೆ, ನೀವು ಗಮನಿಸ್ತಾ ಇರ್ಬೋದು. ಇದು ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿಎಂಆರ್ಸಿಎಲ್ ನಿರ್ಮಾಣ ಮಾಡಿತ್ತು. ಆದರೆ ಈಗ ಇದನ್ನು ಯಾವಾಗ ಇದು ಉದ್ಘಾಟನೆ ಆಯಿತು ಅವತ್ತಿನಿಂದ ಕೂಡ ಕ್ಲೋಸ್ ಇದೆ, ಬೀಗವನ್ನು ಹಾಕಿದ್ದಾರೆ. ರಿಯಾಲಿಟಿ ಚೆಕ್ 4 ಕೇರ್ ಮಾರ್ಕೆಟ್ ಮೆಟ್ರೋ ನಿಲ್ದಾಣ. ನಾನೀಗ ಕೇರ್ ಮಾರ್ಕೆಟ್ ಮೆಟ್ರೋ ನಿಲ್ದಾಣದ ಸಮೀಪ ಇದ್ದೀನಿ. ಈ ಬೆಂಗಳೂರು ಮೆಡಿಕಲ್ ಕಾಲೇಜ್ ಏನಿದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ನ ಹತ್ತಿರದಲ್ಲಿರುವಂತಹ ಮೆಟ್ರೋ ನಿಲ್ದಾಣದ ಪ್ರವೇಶ ದ್ವಾರಕ್ಕೆ ಕೂಡ ಈಗ ಸದ್ಯ ಬೀಗವನ್ನು ಹಾಕಲಾಗಿದೆ. ಆಸ್ಪತ್ರೆಗೆ ಹೋಗೋರಿರ್ಬೋದು, ಮಿಂಟೋ ಆಸ್ಪತ್ರೆಗೆ ಹೋಗುವಂಥ ರೋಗಿಗಳಿರ್ಬೋದು, ಹಾಗೆ ಈ ಭಾಗದಲ್ಲಿ ಓಡಾಡುವಂಥ ಸಾಕಷ್ಟು ಜನರಿಗೆ ಈ ಒಂದು ಪ್ರವೇಶ ದ್ವಾರ ಕ್ಲೋಸ್ ಆಗಿರುವಂಥ ಕಾರಣಕ್ಕಾಗಿ ತೊಂದರೆ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ.
ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.